forever on fire. ನಮ್ಮ ಜೊತೆ ಸಂಸದರು ಆದಂಥ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಇವತ್ತು ಯಾವ ಸಲಹೆಯನ್ನು ಕೊಡ್ತೀರಾ ಸರ್ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ? ಈಗ ಡೆಂಗು ನಿಯಂತ್ರಣ ಅಂದರೆ ಸೊಳ್ಳೆಗಳ ನಿಯಂತ್ರಣ ಅಷ್ಟೇ. ಸೊ ನಾವು ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರಲ್ಲಿ ನಮ್ಮ ಇಲಾಖೆಗಳು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಬೇಕಾಗುತ್ತೆ. ಯಾಕೆಂದರೆ ಉತ್ಪತ್ತಿ ತಾಣಗಳು ನಮಗೆ ಗೊತ್ತಿದೆ. ಇವತ್ತು ಹಲವಾರು ಕಾಮಗಾರಿಗಳು ಎಲ್ಲ ಅರ್ಧದಲ್ಲೇ ಇದೆ. ನಮ್ಮ ಬೆಂಗಳೂರಲ್ಲಿ ಫ್ಲೈಓವರ್ ಆಗ್ಬೋದು, ಅಂಡರ್ಪಾಸ್ ಆಗ್ಬೋದು, ಅಥವಾ ಬ್ರಿಡ್ಜಸ್ ಆಗ್ಬೋದು, ರೋಡ್ ಆಗ್ಬೋದು, ಎಲ್ಲ ಅಗ್ದು ಅರ್ಧ ಬರೋದಕ್ಕೆ ನಿಂತಿದೆ. ಅಲ್ಲಿ ನೀರು ಸಂಗ್ರಹಣೆ ಆಗ್ತಾಯಿದೆ, ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗ್ತಾಯಿದೆ. ಮತ್ತು ಶಾಲೆಗಳಲ್ಲೂ ಅಷ್ಟೇ, ನಾವು ಶಾಲೆಗಳ ಆಡಳಿತ ಮಂಡಳಿಗೂ ಕೂಡ ನಾವು ಸೂಚನೆ ಕೊಡಬೇಕು. ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಾಲೆಗಳ ಇದು ಸುತ್ತಮುತ್ತ ಈ ರೀತಿ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು. ಮತ್ತು ಈ ಸೊಳ್ಳೆಗಳ ಇದು ಕಂಟ್ರೋಲ್ಗೆ ನಾವು ಯಾವ ರೀತಿ ಔಷಧಿಗಳನ್ನು ಸಿಂಪಡಿಸಬೇಕು, ಅದಕ್ಕೆ ಹೆಚ್ಚು ಸಿಬ್ಬಂದಿಗಳು ಬೇಕು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ನೀವು ತಿರುಗಾಡದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಸ್ಪ್ರೇ ಮಾಡ್ತಾ ಇರೋದು ಎಲ್ಲೂ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದು ಒಂದು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು, ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಮತ್ತು ಇದಕ್ಕೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ವೆಚ್ಚವನ್ನು ಭರಿಸ್ತೋ ಆ ರೀತಿ ಮಾಡಬೇಕಾಗುತ್ತೆ. ಸರ್, ಈಗ ಸಾವನ್ನಪ್ಪಂಥ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನೋಂಥದ್ದು. ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಇದನ್ನು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದರೆ ಇದೆಲ್ಲ ಕವರ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಂಪರ್ಸನ್ ಲೋಕೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಸಂಸದರು ಆದಂಥ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಇವತ್ತು ಯಾವ ಸಲಹೆಯನ್ನು ಕೊಡ್ತೀರಾ ಸರ್ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ? ಈಗ ಡೆಂಗು ನಿಯಂತ್ರಣ ಅಂದರೆ ಸೊಳ್ಳೆಗಳ ನಿಯಂತ್ರಣ ಅಷ್ಟೇ. ಸೊ ನಾವು ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರಲ್ಲಿ ನಮ್ಮ ಇಲಾಖೆಗಳು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಬೇಕಾಗುತ್ತೆ. ಯಾಕೆಂದರೆ ಉತ್ಪತ್ತಿ ತಾಣಗಳು ನಮಗೆ ಗೊತ್ತಿದೆ. ಇವತ್ತು ಹಲವಾರು ಕಾಮಗಾರಿಗಳು ಎಲ್ಲ ಅರ್ಧದಲ್ಲೇ ಇದೆ. ನಮ್ಮ ಬೆಂಗಳೂರಲ್ಲಿ ಫ್ಲೈಓವರ್ ಆಗ್ಬೋದು, ಅಂಡರ್ಪಾಸ್ ಆಗ್ಬೋದು, ಅಥವಾ ಬ್ರಿಡ್ಜಸ್ ಆಗ್ಬೋದು, ರೋಡ್ ಆಗ್ಬೋದು, ಎಲ್ಲ ಅಗ್ದು ಅರ್ಧ ಬರೋದಕ್ಕೆ ನಿಂತಿದೆ. ಅಲ್ಲಿ ನೀರು ಸಂಗ್ರಹಣೆ ಆಗ್ತಾಯಿದೆ, ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗ್ತಾಯಿದೆ. ಮತ್ತು ಶಾಲೆಗಳಲ್ಲೂ ಅಷ್ಟೇ, ನಾವು ಶಾಲೆಗಳ ಆಡಳಿತ ಮಂಡಳಿಗೂ ಕೂಡ ನಾವು ಸೂಚನೆ ಕೊಡಬೇಕು. ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಾಲೆಗಳ ಇದು ಸುತ್ತಮುತ್ತ ಈ ರೀತಿ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು. ಮತ್ತು ಈ ಸೊಳ್ಳೆಗಳ ಇದು ಕಂಟ್ರೋಲ್ಗೆ ನಾವು ಯಾವ ರೀತಿ ಔಷಧಿಗಳನ್ನು ಸಿಂಪಡಿಸಬೇಕು, ಅದಕ್ಕೆ ಹೆಚ್ಚು ಸಿಬ್ಬಂದಿಗಳು ಬೇಕು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ನೀವು ತಿರುಗಾಡದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಸ್ಪ್ರೇ ಮಾಡ್ತಾ ಇರೋದು ಎಲ್ಲೂ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದು ಒಂದು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು, ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಮತ್ತು ಇದಕ್ಕೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ವೆಚ್ಚವನ್ನು ಭರಿಸ್ತೋ ಆ ರೀತಿ ಮಾಡಬೇಕಾಗುತ್ತೆ. ಸರ್, ಈಗ ಸಾವನ್ನಪ್ಪಂಥ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನೋಂಥದ್ದು. ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಇದನ್ನು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದರೆ ಇದೆಲ್ಲ ಕವರ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಂಪರ್ಸನ್ ಲೋಕೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. Forever on fire. ನಮ್ಮ ಜೊತೆ ಸಂಸದರು ಆದಂಥ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಇವತ್ತು ಯಾವ ಸಲಹೆಯನ್ನು ಕೊಡ್ತೀರಾ ಸರ್ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ? ಈಗ ಡೆಂಗು ನಿಯಂತ್ರಣ ಅಂದರೆ ಸೊಳ್ಳೆಗಳ ನಿಯಂತ್ರಣ ಅಷ್ಟೇ. ಸೊ ನಾವು ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರಲ್ಲಿ ನಮ್ಮ ಇಲಾಖೆಗಳು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಬೇಕಾಗುತ್ತೆ. ಯಾಕೆಂದರೆ ಉತ್ಪತ್ತಿ ತಾಣಗಳು ನಮಗೆ ಗೊತ್ತಿದೆ. ಇವತ್ತು ಹಲವಾರು ಕಾಮಗಾರಿಗಳು ಎಲ್ಲ ಅರ್ಧದಲ್ಲೇ ಇದೆ. ನಮ್ಮ ಬೆಂಗಳೂರಲ್ಲಿ ಫ್ಲೈಓವರ್ ಆಗ್ಬೋದು, ಅಂಡರ್ಪಾಸ್ ಆಗ್ಬೋದು, ಅಥವಾ ಬ್ರಿಡ್ಜಸ್ ಆಗ್ಬೋದು, ರೋಡ್ ಆಗ್ಬೋದು, ಎಲ್ಲ ಅಗ್ದು ಅರ್ಧ ಬರೋದಕ್ಕೆ ನಿಂತಿದೆ. ಅಲ್ಲಿ ನೀರು ಸಂಗ್ರಹಣೆ ಆಗ್ತಾಯಿದೆ, ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗ್ತಾಯಿದೆ. ಮತ್ತು ಶಾಲೆಗಳಲ್ಲೂ ಅಷ್ಟೇ, ನಾವು ಶಾಲೆಗಳ ಆಡಳಿತ ಮಂಡಳಿಗೂ ಕೂಡ ನಾವು ಸೂಚನೆ ಕೊಡಬೇಕು. ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಾಲೆಗಳ ಇದು ಸುತ್ತಮುತ್ತ ಈ ರೀತಿ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು. ಮತ್ತು ಈ ಸೊಳ್ಳೆಗಳ ಇದು ಕಂಟ್ರೋಲ್ಗೆ ನಾವು ಯಾವ ರೀತಿ ಔಷಧಿಗಳನ್ನು ಸಿಂಪಡಿಸಬೇಕು, ಅದಕ್ಕೆ ಹೆಚ್ಚು ಸಿಬ್ಬಂದಿಗಳು ಬೇಕು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ನೀವು ತಿರುಗಾಡದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಸ್ಪ್ರೇ ಮಾಡ್ತಾ ಇರೋದು ಎಲ್ಲೂ ಕಾಣ್ತಾ ಇಲ್ಲ.
ಸೊ ಹಾಗಾಗಿ ಇದು ಒಂದು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು, ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಮತ್ತು ಇದಕ್ಕೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ವೆಚ್ಚವನ್ನು ಭರಿಸ್ತೋ ಆ ರೀತಿ ಮಾಡಬೇಕಾಗುತ್ತೆ. ಸರ್, ಈಗ ಸಾವನ್ನಪ್ಪಂಥ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನೋಂಥದ್ದು. ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಇದನ್ನು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದರೆ ಇದೆಲ್ಲ ಕವರ್ ಆಗುತ್ತೆ. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಂಪರ್ಸನ್ ಲೋಕೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.